ಸೈನಿಕ ದಳ ವತಿಯಿಂದ ಕೋಲಾರ ಜಿಲ್ಲಾ ಅಧಿಕಾರಿ ಅಕ್ರಮ್ ಪಾಷಾ ಅವರಿಗೆ ಮನವಿ. ಅಂಬೇಡ್ಕರ್ ಭಾವಚಿತ್ರ ತೆರವು. ಅಧಿಕಾರಿಗಳ ಕ್ರೌರ್ಯಕ್ಕೆ ಬೆಚ್ಚಿದ ದಲಿತ ಕುಟುಂಬ. ಸಂವಿಧಾನದ ಅಡಿಯಲ್ಲಿ ಅಧಿಕಾರ ಸ್ವೀಕರಿಸಿದ ಅಧಿಕಾರಿ ವರ್ಗ ಜಾತಿ ವ್ಯಾಮೋಹದಲ್ಲಿ ಮುಳುಗಿ ಭೂ ಮಾಫಿಯಾದವರ ಕಪಿಮುಷ್ಟಿಯಲ್ಲಿ ಶಾಮೀಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆರವುಗೊಳಿಸಿರುವುದು ಅಕ್ಷಮ್ಯ ಅಪರಾಧ. ಇಂತಹ ಅಧಿಕಾರಿ ವರ್ಗವನ್ನು ಈ ಕೂಡಲೇ ಅಮಾನತು ಮಾಡಬೇಕು ಎಂದು ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಗುಟ್ಟಹಳ್ಳಿ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಸಮತಾ ಸೈನಿಕ ದಳದ ನೇತೃತ್ವದಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ ಪತ್ರ ನೀಡಿ ಮಾತನಾಡಿದ ಅವರು, 21ನೇ ಶತಮಾನದಲ್ಲೂ ಸವರ್ಣೀಯರಿಂದ ದಲಿತರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ಹೆಗ್ಗಿಲ್ಲದೆ ನಡೆಯುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು. ಅಧಿಕಾರಿಗಳು ಭೂ ಮಾಫಿಯಾದವರ ಕೈಗೊಂಬೆಯಾಗಿ ಮಂಗಮ್ಮನವರ ಸ್ವಾಧೀನದಲ್ಲಿರುವ ಜಮೀನಿನಲ್ಲಿದ್ದ ಅಂಬೇಡ್ಕರ್ ಭಾವಚಿತ್ರವಿರುವ ಕಲ್ಲನ್ನು ಕಿತ್ತು ಕಸ ಹಾಕುವ ಸ್ಥಳದಲ್ಲಿರಿಸಿದ್ದಾರೆ ಹಾಗೂ ದೇವಾಲಯವನ್ನು ಧ್ವಂಸ ಮಾಡಿ ನೆಲಸಮಗೊಳಿಸಿ ಉದ್ಘಾಟನಾ ತೋರಿದ್ದಾರೆ. ಇಂತಹ ಅಧಿಕಾರಿಗಳನ್ನು ಅಮಾನತು ಮಾಡಿ ನ್ಯಾಯ ಒದಗಿಸಬೇಕು ಎಂದರು. ಪೊಲೀಸ್ ಕ್ರೌರ್ಯಕ್ಕೆ ಬೆಚ್ಚಿದ ದಲಿತ ಕುಟುಂಬ. ಸದರಿ ದೌರ್ಜನ್ಯಗಳಿಗೆ ಸಂಬಂಧಿಸಿದಂತೆ ಮಂಗಮ್ಮ ಹಾಗೂ ಕುಟುಂಬದವರು ಸ್ಥಳೀಯ ರಾಯಲ್ಪಾಡು ಪೊಲೀಸ್ ಠಾಣೆಗೆ ದೂರು ನೀಡಿ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ರು. ಆದರೆ ಪ್ರಭಾವಿಗಳ ಪರ ನಿಂತ ಪೊಲೀಸ್ ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್ ಅವರ ವಿನಾಕಾರಣ ಮಂಗಮ್ಮ ಮತ್ತು ಕುಟುಂಬದವರ ಮೇಲೆ ಲಾಠಿ ಚಾರ್ಜ್ ಮಾಡಿ ಭಯಪಡಿಸಿ ಪೊಲೀಸರ ದರ್ಪವನ್ನು ಚಿತ್ರೀಕರಿಸಿದ ಮೊಬೈಲ್ ಫೋನ್ ಕಸಿದುಕೊಂಡು ಕ್ರೌರ್ಯವೆಸಗಿದ್ದಾರೆ. ಇದರಿಂದ ದಲಿತ ಕುಟುಂಬ ಭಯಭೀತರಾಗಿ ಬೆಚ್ಚಿ ಬಿದ್ದಿದ್ದಾರೆ ಎಂದು ತಿಳಿಸಿದರು. ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರುವಂಥ, ಕಾನೂನು ಕೊಟ್ಟಿರುವಂಥ, ಮತದಾನ ಕೊಟ್ಟಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ತೆರವುಗೊಳಿಸಿರುವ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕಂತ ನನ್ನ ಒಂದು ಆರೋಪ ಇದೆ. ದಯವಿಟ್ಟು ದಲಿತ ವಿರೋಧಿ ಅಧಿಕಾರಿಗಳು, ಅಲ್ಲಿರುವವರೆಲ್ಲ ದಲಿತ ವಿರೋಧಿಗಳೇ. ಯಾವ ಕಾರಣಕ್ಕೂ ಅವರು 25 ವರ್ಷಗಳಿಂದ ಸತತ ಫಲಾನುಭವಿ 57, 53 ಹಾಕ್ಕೊಂಡು ಅದೇ ಜೀವನ, ಅದೇ ನನಗೆ ಒಂದು ನನ್ನ ಸತ್ರು ಉಳುವ ಜಾಗ ಇದೆ ಅಂತ ಆ ಪರಿಸ್ಥಿತಿಯಲ್ಲಿ ಅವ್ರನ್ನೆಲ್ಲ ಉಳ್ಕೊಂಡು ಅಲ್ಲಿ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿಕೊಂಡು ಭಾವಚಿತ್ರವನ್ನು ಇಟ್ಕೊಂಡು ಅವರು ಪೂಜೆ ಮಾಡ್ತಾ ಇದ್ದಂಥ ಜಾಗವನ್ನು ಇವತ್ತು ನಮ್ಮ ಸರ್ಕಾರ ಇದು ಚೌಕಟ್ಟಿಯಲ್ಲಿ ಕೆಲಸ ಮಾಡ್ತಾ ಇರುವ ಅಧಿಕಾರಿಗಳು ಇವತ್ತು ದಲಿತ ವಿರೋಧಿಯಾಗಿ ಇವತ್ತು ಧ್ವಂಸ ಮಾಡಿದ್ದಾರೆ. ದಯವಿಟ್ಟು ಈ ಅಧಿಕಾರಿಗಳನ್ನು ಗಡಿಪಾಲು ಮಾಡಬೇಕಲ್ಲಿ ಅಮಾನತು ಮಾಡಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ರಾಯಲ್ಪಾಡು ಪೊಲೀಸ್ ಠಾಣೆ ಅಧಿಕಾರಿ ಹೇಮಂತ್ ಕುಮಾರ್ ಅವರು ಅಧಿಕಾರಿ ಅಲ್ಲ, ಒಂದು ದಲಿತ ವಿರೋಧಿ ಇದಕ್ಕೆ ಸಂಬಂಧಪಟ್ಟವರು. ಅವರು ನಿಜವಾದ ಅಧಿಕಾರಿ ಕೆಲಸನೇ ಮಾಡಿಲ್ಲ. ಅವರು ದಲಿತ ಕಂಡ್ರೆ ಆಗೋದಿಲ್ಲ. ಅವ್ರಿಗೆ ದಲಿತರ ಮಹಿಳೆಯರ ಮೇಲೆ ಮತ್ತು ದಲಿತ ಕಾರ್ಯಕರ್ತರ ಮೇಲೆ ಅವರು ಲಾಠಿ ಚಾರ್ಜ್ ಮಾಡಿಸಿ ಆ ಸಮಯದಲ್ಲಿ ಇರೋ ನಮ್ಮ ದಲಿತ ಹುಡುಗರ ಮುಖಂಡರು ಮತ್ತು ಕಾರ್ಯಕರ್ತರ ಮೇಲೆ ಫೋನನ್ನು ಕಿತ್ತೆಸೆದು ಅವರೇ ಠಾಣೆಯಲ್ಲಿ ಫೋನ್ ವಶಪಡಿಸ್ಕೊಂಡು ನಮಗೆ ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಜಾಗಕ್ಕೆ ಬಂದು. ಅದು ಯಾವ ಥರ ಮಾಡಿದರು ಏನಂತ ಅವ್ರು ಕೊಟ್ಟಿದ್ದು ರೇಟ್ಸ್ ಅಂತ ನಮ್ಗೆ ಗೊತ್ತಿಲ್ಲ. ಯಾವ ಅಧಿಕಾರ ಯಾರು ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಅದು ನಿಜವಾಗ್ಲೂ ಅವ್ರನ್ನ ಅಮಾನತು ಮಾಡಲೇಬೇಕು. ಇದು ಇನ್ನು ಮುಂದೆ ನಮ್ಮ ರಾಷ್ಟ್ರ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟರಮಣ್ಣವ್ರ ಅವ್ರ ಸಮ್ಮುಖದಲ್ಲಿ ವಿಧಾನಸೌಧ, ರಾಜ್ಯ ಮಟ್ಟದ ವಿಧಾನಸೌಧ ಮುತ್ತಿಗೆ ಆಗುವಂಥ ಕಾರ್ಯಕ್ರಮ ಕೂಡ ಯಶಸ್ಸಾಗುತ್ತೆ. ಹಾಗೆ ಅದನ್ನು ಮಾಡ್ತೀರಿ ಅಂತ ಹೇಳೋಕೆ ಮುಂದೆ ಹೋರಾಟ. ಅಂಬೇಡ್ಕರ್ ಪುತ್ರಿಯನ್ನು ಪಂಚಾಯತಿ ಕಸ್ದಲ್ಲಿ ಹಾಕಿದ್ದಾರೆ, ನೋಡ್ಕೊಂಡು ಬಂದಿದ್ದೀವಿ. ఫోటోస్ ఎలా ಮಾಡಿ వీడియో ಮಾಡಿದ್ರೆ మేము షీట్లు ఎక్కించింది. మా చిన్నోనికి బాగలేని దానికి మేము తీసుకొని పోయి ఆడ మేము షీట్లు వేసిన దానికి వాళ్ళంతా మాకు అదే తెల్లి మాకు ముందు ఇచ్చేసింది. ಸಮತಾ ಸೈನಿಕ ಕೋಲಾರ ಜಿಲ್ಲಾ ಶಾಖೆ ವತಿಯಿಂದ ಈ ದಿನ ಏನು ನೆಲವಂಕಿ ಗ್ರಾಮದ ಒಂದು ದಲಿತರ ಜಮೀನಿನ 25-30 ವರ್ಷಗಳಿಂದ ಅನುಭವದಲ್ಲಿದ್ದಂಥ ಒಂದು ದಲಿತರ ಜಮೀನಿನಲ್ಲಿ ಒಕ್ಕಲೆಬ್ಬಿಸಿ ಅಲ್ಲಿದ್ದಂತಹ ಒಂದು ಮಧುರಮ್ಮ ದೇವಸ್ಥಾನ ಮತ್ತು ಅಂಬೇಡ್ಕರ್ ಭಾವಚಿತ್ರವನ್ನು ಸರ್ಕಾರಿ ತಹಶೀಲ್ದಾರರು, ಶ್ರೀನಿವಾಸಪುರನ ತಹಶೀಲ್ದಾರರು, ಅಲ್ಲಿನ ಪೊಲೀಸ್ ವ್ಯವಸ್ಥೆ ಜೊತೆ ಕೈ ಜೋಡಿಸಿ, ಅಲ್ಲಿನ ಏನು ಜಮೀನ್ದಾರರಿದ್ದಾರೆ ಆ ಜಮೀನ್ದಾರರ ಜೊತೆ ಕೈ ಜೋಡಿಸಿ ಅಂಬೇಡ್ಕರ್ ಭಾವಚಿತ್ರವನ್ನು ಸೇರಿದಂತೆ ಅವರು ತೆರವುಗೊಳಿಸಿರುವಂತಹದ್ದು ನಿಜಕ್ಕೂ ಸಹ ಕಾನೂನಿಗೆ ಮಾಡುವಂತಹ ದೊಡ್ಡ ಅಪವಾದನೇ ಸರಿ. ಹಾಗಾಗಿ ಈ ಒಂದು ತಹಶೀಲ್ದಾರವರ ಒಂದು ಕೃತ್ಯ ಏನಿದೆ, ಈ ಒಂದು ತಹಶೀಲ್ದಾರವರ ಒಂದು ಕಾರ್ಯ ಏನಿದೆ, ಇದು ಮತ್ತು ಈ ಬಡವರನ್ನು ಒಕ್ಕಲೆಬ್ಬಿಸುವಂತಹ ಕೆಲಸ ಆಗಿರುವಂಥದ್ದನ್ನು ವಿರೋಧಿಸಿ ಇವತ್ತು
ಜಿಲ್ಲಾಧಿಕಾರಿಗಳಿಗೆ ನಾವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮನವಿಯನ್ನು ಈ ಮೂಲಕ ಸಲ್ಲಿಸಿದ್ದೇವೆ. ಏನು ಪಾಪ ಆ ಕುಗ್ರಾಮದ ಗ್ರಾಮಸ್ಥರಾದಂತಹ ಒಂದು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದಂತಹ ಆ ಕುಟುಂಬ ಯಾವುದೇ ಜಮೀನನ್ನು ಆಸ್ತಿಪಾಸ್ತಿಗಳನ್ನು ಹೊಂದಿಲ್ಲ. ಅವರು ವಾಸ ಮಾಡಲಿಕ್ಕೆ ಸರಿಯಾದ ಒಂದು ಮನೆ ಸಹ ಆ ಗ್ರಾಮದಲ್ಲಿಲ್ಲ. ಆದ್ರೂ ಸಹ ಇದೇ ಜಮೀನಿನಲ್ಲಿ ಮನೆ ಕಟ್ಕೊಳ್ಳುವಂತಹ ಉದ್ದೇಶವನ್ನು ಇಟ್ಕೊಂಡು ಇದೇ ಜಮೀನನ್ನು ವ್ಯವಸಾಯ ಮಾಡಿಕೊಂಡು 25 ವರ್ಷಗಳಿಂದ ಆ ಮಧುರಮ್ಮ ದೇವಸ್ಥಾನ ಏನಿದೆ, ಮಧುರಮ್ಮ ದೇವಸ್ಥಾನದಲ್ಲೇ ವಾಸ ಮಾಡ್ತಾ ಇವರು ಅದೇ ಜಾಗದಲ್ಲಿದ್ದರು. ಇದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳು ಸಹ ನೇರವಾಗಿ ಸಿಗ್ತಾ ಇದ್ವು. ಇಂತಹ ವಾಸ್ತವವಾದ ವರದಿಯನ್ನು ಅಲ್ಲಿನ ಗ್ರಾಮ ಲೆಕ್ಕಿಗರಾಗಲಿ ಅಥವಾ ರಾಜಸ್ವ ನಿರೀಕ್ಷಕರಾಗಲಿ ಸಂಬಂಧಪಟ್ಟಂಥ ರೆವಿನ್ಯೂ ಅಧಿಕಾರಿಗಳಾಗಲಿ ಯಾವತ್ತೂ ಸಹ ಸರ್ಕಾರದ ಗಮನಕ್ಕೆ ತರಲಿಲ್ಲ. ಆದ್ರೂ ಸಹ ತಮ್ಮ ಹೋರಾಟನ ತಾವು ಮಾಡ್ತಾ ಆ ಜಮೀನನ್ನು ತಾವು ದಕ್ಕಿಸ್ಕೊಳ್ಳೋದಕ್ಕೋಸ್ಕರವಾಗಿ ಫಾರ್ಮ್ ನಂಬರ್ 53 ತದನಂತರದಲ್ಲಿ ಫಾರ್ಮ್ ನಂಬರ್ 57ಗಳನ್ನು ಹಾಕಿ ಆ ಜಮೀನಿನಲ್ಲೇ ಇದ್ದರು. ಆದರೆ ಇತ್ತೀಚಿನ ಕೆಲವೇ ದಿನಗಳಲ್ಲಿ ಒಬ್ಬ ಏನು ಜಮೀನ್ದಾರ ಡೆವಲಪರ್ ಅಲ್ಲಿಗೆ ಹೋಗಿ ಆ ಪಕ್ಕದ ಜಮೀನನ್ನು ಖರೀದಿ ಮಾಡ್ತಾರೆ.